ಭಾಳ ಖುಷಿ ಆಗತೈತ್ರಿ. ನಾನು ಗೆಲ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ, ಒಟ್ಟೆ ಗೆದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ದೀನಿ ರೀ. ಭಾಳ ಖುಷಿ ಆಗತ್ತೆ. ಅವ್ರ ಆಟ ಅವ್ರು ಆಡಕತ್ತಿದ್ರು, ನನ್ನ ಆಟನ ಆಡಿದೆ. ಮತ್ತು ಆಟ ಅಂದ್ಕೂಡ್ಲೆ ಅವ್ರು ಹಂಗೆ ಇರೋದಲ್ಲ. ಅದು ಧನರಾಜ್ ಒಳ್ಳೆ ದೋಸ್ತ ರೀ. ಅದು ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿ ಆತ. ನಂದ ಒಂದು ಒಳ್ಳೆ ಬಾಂಧವ್ಯ ಐತ್ರಿ ಬಿಗ್ ಬಾಸ್ ಮನ್ಯಾಗ. ಒಳ್ಳೆ ದೋಸ್ತ್ ರೀ. ಅವನ ಬಗ್ಗೆ ಹೇಳಕ್ಕೆ ಮಾತುಗಳು ಬರಲ್ಲ ಅಂತ ದೋಸ್ತಾಗ ನಾನು ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಏನಾರು ಬೇಜಾರಾದಾಗ ಹಾಡ್ತಿದ್ದೆ. ಚಿಂತಿ ಮಾಡಬೇಡ ದೋಸ್ತ, ಹನುಮಂತ ಇರುತ್ತಾನ, ತಲೆನೂ ಬೇಡ, ಚಿಂತಿ ಬೇಡ, ತಲೆನೂ ಬೇಡ, ಆರಾಮ ಇರೋಣ ಅಂತೇಳಿ ಹೇಳ್ತಿದ್ದೆ ಸರ್. ಅದು ಭಾಳ ಮಿಸ್ ಮಾಡ್ಕೊಳಕತ್ತಿ ಬಿಗ್ ಬಾಸ್ ಮನೆಯಿಂದ. ಈಗ ಬಂದೊಂದು 4-5 ದಿನ ಆತ. ಒಂಥರ ಮನ್ಸಿಗೆ ಮಿಸ್ ಮಾಡ್ಕೊತೀವಿ. ಭಾಳ ನೆನಪ ಆಗ್ತಾನ ದೋಸ್ತ. ಭಾಳ ಬರ್ತಂತ ಹೇಳ್ಬೋದು. ಈಗ ಆಟ ಆಡ್ಬೇಕಾ ಭವ್ಯ ಮೇಲೆ ಅಲ್ಲೇ ಮಾಡಿದ್ವಿ, ಅವಾಗೇನು ಸಿಟ್ಟು ಬರಲಿಲ್ಲ. ಯಾಕೆ ಹನುಮಂತು ತಗೊಳ್ರಿ ಇಲ್ಲ, ಆಟದಾಗ ಏನು ಹೊಡೆದಿಲ್ಲ, ಮತ್ತು ಸುಮ್ಮನೆ ಇದು ಮಾಡಿದೆ. ಈಗ ಸುದೀಪ್ ಅವರು ಅಲ್ಲಿ ನಿಮ್ಮ ಮೇಲೆ ಸಿಟ್ಟಾಗಿದ್ದು ಘಟನೆ ಯಾವ ನೆನ್ಪು? ನಿಮ್ಮ ಸಿಟ್ಟಾಗಿದ್ರಲ್ಲ, ಯಾವ್ದು ನೆನ್ಪು ಮಾಡ್ಕೊಂತೀರಿ? ನಮಗೆಲ್ಲ ಏನಾರ ಸಿಟ್ಟ ಈ ಬಿಗ್ ಬಾಸ್ ಏನ್ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ಲ, ಅವ್ರು ನೋಡ್ಬೇಕು ಅನ್ನೋಂತ ಆಸೆ, ಅದನ್ನ ಈಡೇರಿಸಿದ್ರ? ಇಲ್ಲ ಅದನ್ನು ಅವ್ರು ನಾವು ರಾತ್ರಿ ಲೇಟ್ ಆಗಿ ಬಂದ್ಬಿಟ್ರಿ. ಇಲ್ಲಿಂದ ಹೋಗಿಂದ ಬೆಲ್ ಮಾಡಿಸ್ಕೊಂಡ್ರೆ ಇನ್ನೂ ಭೇಟಿಯಾಗಿದ್ದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.